ಎಲ್ಲರಿಗೂ ನಮಸ್ಕಾರ. ಭೂಮಿಯ ಮೇಲೆ ನಾವು ನೋಡುವ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶಿಷ್ಟ ಗುಣ ಇದೆ. ಅದು ಒಂದು ಚಿಕ್ಕ ಎಲೆಯಾಗಿರ್ಬೋದು ಅಥವಾ ಒಂದು ಹನಿ ನೀರು ಆಗಿರ್ಬೋದು. ಪ್ರತಿಯೊಂದು ಬೆಳಕನ್ನು ತನ್ನದೇ ಆದ ರೀತಿಯಲ್ಲಿ ಪ್ರತಿಫಲಿಸುತ್ತೆ. ಇದನ್ನೇ ಅಧ್ಯಯನ ಮಾಡೋದಕ್ಕೆ ರೋಹಿತೀಯ ಪ್ರತಿಫಲನ ಅಂತ ಕರೆಯುವುದು. ಹಾಗಾದ್ರೆ ಬನ್ನಿ, ನಮ್ಮ ಇವತ್ತಿನ ವಿಶ್ಲೇಷಣೆಯಲ್ಲಿ ಭೂಮಿಯ ಮೇಲಿನ ಕೆಲವು ಮುಖ್ಯ ವಸ್ತುಗಳು ಬೆಳಕಿಗೆ ಹೇಗೆಲ್ಲ ಪ್ರತಿಕ್ರಿಯಿಸುತ್ತವೆ ಎನ್ನುವುದನ್ನ ನೋಡೋಣ. ನಮ್ಮ ಮೂಲ ಪಠ್ಯವು ಮುಖ್ಯವಾಗಿ ಭೂಮಿಯ ಮೇಲಿರುವ ಬೇರೆ ಬೇರೆ ವಸ್ತುಗಳ ರೋಹಿತೀಯ ಪ್ರತಿಫಲನ ವಕ್ರರೇಖೆಗಳ ಮೇಲೆ ಗಮನ ಹರಿಸುತ್ತೆ. ಹಾಗಾದ್ರೆ ಇಷ್ಟೆಲ್ಲಾ ವಸ್ತುಗಳಿರುವಾಗ ನಮ್ಮ ಮೂಲ ಪಠ್ಯವು ನಿರ್ದಿಷ್ಟವಾಗಿ ಎಷ್ಟು ಪ್ರಮುಖ ವರ್ಗಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು ಅಂತ ಹೇಳುತ್ತೆ? ಒಮ್ಮೆ ಯೋಚನೆ ಮಾಡಿ. ಉತ್ತರ ಇಲ್ಲಿದೆ: 4. ಹೌದು, ಈ ಇಡೀ ವಿಷಯದ ಅಡಿಪಾಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಕೇವಲ 4 ಮುಖ್ಯವಾದ ವರ್ಗಗಳನ್ನ ಪರಿಶೀಲಿಸಿದ್ರೆ ಸಾಕು ಅಂತ ನಮ್ಮ ಪಠ್ಯ ಹೇಳುತ್ತೆ. ಹಾಗಾದ್ರೆ ಬನ್ನಿ, ಆ 4 ನಿರ್ಣಾಯಕ ವರ್ಗಗಳಲ್ಲಿ ಮೊದಲನೆಯದು ಯಾವುದು ಅಂತ ನೋಡೋಣ. ಇದು ನಮ್ಮ ಭೂಮಿಯ ಜೀವಂತಿಕೆಯ ಸಂಕೇತ ಅಂತನೂ ಹೇಳಬಹುದು. ಮೊದಲನೆಯದಾಗಿ ಸಸ್ಯವರ್ಗ. ಓಕೆ, ಸಸ್ಯದ ಎಲೆಗಳಲ್ಲಿ ಕ್ಲೋರೋಫಿಲ್ ಅಂದ್ರೆ ಪತ್ರಹರಿತು ಇರುತ್ತೆ. ಇದು ಒಂದು ಪುಟ್ಟ ಸೋಲಾರ್ ಪ್ಯಾನಲ್ ಥರ. ಸಸ್ಯಕ್ಕೆ ಆಹಾರ ತಯಾರಿಸೋಕೆ ಅಂದ್ರೆ ದ್ಯುತಿಸಂಶ್ಲೇಷಣೆಗೆ ಅದಕ್ಕೆ ಬೆಳಕು ಬೇಕೇ ಬೇಕು. ಅದಕ್ಕೆ ನೀಲಿ ಮತ್ತೆ ಕೆಂಪು ಬಣ್ಣದ ಬೆಳಕು ಅಂದ್ರೆ ಪಂಚಪ್ರಾಣ ಅದನ್ನ ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ. ಆದರೆ ಹಸಿರು ಬೆಳಕು ಅದು ಅದಕ್ಕೆ ಅಷ್ಟಾಗಿ ಬೇಕಾಗಿಲ್ಲ. ಹಾಗಾಗಿ ಅದನ್ನ ಬೇಡಪ್ಪ ಅಂತ ನಮ್ಗೆ ವಾಪಸ್ ಕಳಿಸ್ಬಿಡುತ್ತೆ. ಅದೇ ನಮಗೆ ಕಾಣೋದು. ಅದಕ್ಕೆ ಸಸ್ಯಗಳು ಹಸಿರಾಗಿ ಕಾಣೋದು. ಈ ಚಾರ್ಟ್ ನೋಡಿದರೆ ವಿಷಯ ಇನ್ನೂ ಕ್ಲಿಯರ್ ಆಗತ್ತೆ. ಇಲ್ಲಿ ನೋಡಿ, ನೀಲಿ ಮತ್ತೆ ಕೆಂಪು ಬಣ್ಣದ ಬಾರ್ಗಳು ಎಷ್ಟು ಕೆಳಗಿವೆ ಅಂದ್ರೆ ಅದನ್ನೆಲ್ಲ ಸಸ್ಯ ಹೀರ್ಗೊಂಡಿದೆ ಅಂತ ಅರ್ಥ. ಆದ್ರೆ ಹಸಿರು ಬಣ್ಣದ ಬಾರ್ ನೋಡಿ, ಎಲ್ಲಿಗೋ ಹೋಗಿದೆ. ಯಾಕಂದ್ರೆ ಆ ಬಣ್ಣವನ್ನೇ ಅದು ಅತೀ ಹೆಚ್ಚಾಗಿ ಪ್ರತಿಫಲಿಸ್ತಿರೋದು. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದು ಕಥೆಯ ಒಂದು ಚಿಕ್ಕ ಭಾಗ ಅಷ್ಟೇ. ನಿಜವಾದ ಸೀಕ್ರೆಟ್ಸ್ ಇರೋದು ನಮ್ಗೆ ಕಾಣದ ಬೆಳಕಿನ ಭಾಗದಲ್ಲಿ. ಅದೇ ಅತಿ ಕೆಂಪು ಶ್ರೇಣಿ. ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಸಮೀಪ ಅತಿಗೆಂಪು ಅಂದ್ರೆ ನಿಯರ್ ಇನ್ಫ್ರಾರೆಡ್ ಶ್ರೇಣಿಯಲ್ಲಿ ಒಂದು ಆರೋಗ್ಯಕರ ಸಸ್ಯ ಬೆಳಕನ್ನ ಅತ್ಯಧಿಕ ಪ್ರಮಾಣದಲ್ಲಿ ಪ್ರತಿಫಲಿಸುತ್ತೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣದ ಆ ಜಗತ್ತಿನಲ್ಲಿ ಆರೋಗ್ಯಕರ ಗಿಡಗಳು ಪ್ರಕಾಶಮಾನವಾದ ದೀಪದ ಹಾಗೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಹಾಗಿದ್ರೆ ಒಂದು ಎಲೆ ಯಾವ ಬಣ್ಣವನ್ನ ಹೀರ್ಕೊಳ್ಬೇಕು, ಯಾವುದನ್ನ ವಾಪಸ್ ಕಳಿಸ್ಬೇಕು ಅಂತ ನಿರ್ಧಾರ ಮಾಡೋದು ಯಾವುದು? ಪ್ರಮುಖವಾಗಿ 3 ಅಂಶಗಳು. 1, ಅದರಲ್ಲಿರೋ ವರ್ಣದ್ರವ್ಯ ಅಂದ್ರೆ ಕ್ಲೋರೋಫಿಲ್. 2, ಅದರೊಳಗಿನ ಕೋಶಗಳ ರಚನೆ ಹೇಗಿದೆ ಅನ್ನೋದು. ಮತ್ತು 3, ಅತಿ ಮುಖ್ಯವಾಗಿ ಆ ಎಲೆಯಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದು. ಎಲೆಯ ಒಳಗಡೆ ಇರೋ ನೀರು ಇಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಅದು ಕೆಲವು ನಿರ್ದಿಷ್ಟ ಅತಿಕೆಂಪು ಕಿರಣಗಳಿಗೆ ಸ್ಪಂಜಿನ ಥರ ವರ್ತಿಸಿ ಅವುಗಳನ್ನ ಹೀರ್ಕೊಂಡ್ಬಿಡುತ್ತೆ. ಇದರ ಅರ್ಥ ಏನು ಅಂದ್ರೆ, ಸಸ್ಯದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಆ ನಿರ್ದಿಷ್ಟ ಬೆಳಕಿನ ಪ್ರತಿಫಲನ ಕಡಿಮೆಯಾಗುತ್ತೆ. ಇದು ನಮಗೆ ಸಿಗೋ ಒಂದು ದೊಡ್ಡ ಸುಳಿವು. ವಿಜ್ಞಾನಿಗಳು ಇದನ್ನ ನಿಖರವಾಗಿ ಗುರುತಿಸಿದ್ದಾರೆ. ಸುಮಾರು 1.45 ಮತ್ತೆ 1.95 ಮೈಕ್ರೋಮೀಟರ್ಗಳ ತರಂಗಾಂತರದಲ್ಲಿ ನೀರು ಬೆಳಕನ್ನ ತುಂಬಾ ಸ್ಟ್ರಾಂಗ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ಜಾಗಗಳನ್ನೇ ನೀರಿನ ಹೀರಿಕೊಳ್ಳುವಿಕೆ ಪಟಲ ಅಥವಾ ವಾಟರ್ ಅಬ್ಸಾರ್ಪ್ಷನ್ ಬ್ಯಾಂಡ್ಸ್ ಅಂತ ಕರೆಯೋದು. ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದ್ರೆ ಪ್ರತಿಫಲನ ಎಕ್ದಮ್ ಕುಸಿದೋಗುತ್ತೆ. ಸರಿ, ಈಗ ನಮ್ಮತ್ರ ಎಲ್ಲಾ ಪೀಸ್ಗಳು ಇವೆ. ಕಣ್ಣಿಗೆ ಕಾಣೋ ಬೆಳಕು, ಕಾಣದ ಅತಿ ಕೆಂಪು ಬೆಳಕು ಮತ್ತೆ ನೀರಿನ ಪಾತ್ರ. ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಸಸ್ಯಕ್ಕೆ ಕಷ್ಟ ಬಂದಾಗ, ಅಂದ್ರೆ ಅದು ಒಣಗಲು ಶುರು ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಡೀ ಕಥನೆ ಹೇಗುಲ್ಟಾ ಆಗತ್ತೆ ಅಂತ. ಆರೋಗ್ಯವಾಗಿದ್ದಾಗ ಕೆಂಪು ಬೆಳಕನ್ನ ಅದು ಹೀರ್ಕೊಳ್ತಿತ್ತಲ್ವಾ? ಈಗ ನೋಡಿ, ಒಣಗದಾಗ ಅದನ್ನ ವಾಪಸ್ ಕಳಿಸ್ತಾ ಇದೆ. ಇನ್ನು ಮುಖ್ಯವಾಗಿ ನಿಯರ್ ಇನ್ಫ್ರಾರೆಡ್ ಅಂದ್ರೆ NIR ನೆನ್ಪಿದ್ಯಾ? ಆರೋಗ್ಯವಾಗಿದ್ದಾಗ ಅದು ವಿಪರೀತವಾಗಿ ಪ್ರತಿಫಲಿಸ್ತಿತ್ತು. ಆದರೆ ಈಗ ಅದರ ಪ್ರಮಾಣ ಎಕ್ದಮ್ ಕಡಿಮೆ ಆಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ಶಾರ್ಟ್ ವೇವ್ ಇನ್ಫ್ರಾರೆಡ್ SWIR ಅನ್ನೋ ಭಾಗದಲ್ಲಿ ನೀರಿನ ಅಂಶ ಕಡಿಮೆ ಆದ ಕೂಡಲೇ ಪ್ರತಿಫಲನ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಆರೋಗ್ಯದ ಸಹಿ ಹೇಗಿತ್ತೋ ಅನಾರೋಗ್ಯದ ಸಹಿ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಯಾಕೆ ಹೀಗಾಗುತ್ತೆ? ಸಿಂಪಲ್. ಸಸ್ಯ ಒಣಗಿದಾಗ ದ್ಯುತಿಸಂಶ್ಲೇಷಣೆ ನಿಲ್ಲುತ್ತೆ. ಹಾಗಾಗಿ ಅದಕ್ಕಿನ್ನೂ ಕೆಂಪು ಬೆಳಕು ಬೇಕಾಗಿಲ್ಲ, ಅದನ್ನ ವಾಪಸ್ ಕಳಿಸುತ್ತೆ. ಅದ್ರೊಳಗಿನ ಕೋಶಗಳ ರಚನೆ ಹಾಳಾಗಿ NIR ಪ್ರತಿಫಲನ ಕಮ್ಮಿಯಾಗುತ್ತೆ. ಮತ್ತು ಮುಖ್ಯವಾಗಿ ನೀರಿನ ಪ್ರಮಾಣ ಕುಸಿದೋಗಿರೋದ್ರಿಂದ ನೀರು ಹೀರ್ಕೊಳ್ತಿದ್ದ ಜಾಗದಲ್ಲಿ ಈಗ ಪ್ರತಿಫಲನ ಜಾಸ್ತಿಯಾಗುತ್ತೆ. ನೋಡಿ, ಎಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ. ಸಸ್ಯವರ್ಗದ ಬಗ್ಗೆ ತಿಳಿದುಕೊಂಡಾಯ್ತು.
ಈಗ ಪಠ್ಯದಲ್ಲಿ ಗುರುತಿಸಿರುವ ಎರಡನೇ ಅತ್ಯವಶ್ಯಕ ವರ್ಗದ ಕಡೆ ಹೋಗೋಣ. ಇದು ನಮ್ಮೆಲ್ಲರ ಜೀವದ ಮೂಲಾಧಾರ. ಎರಡನೇ ಪ್ರಮುಖ ವಸ್ತು ನೀರು. ಶುದ್ಧವಾದ ನೀರಿದೆಯಲ್ಲ, ಅದು ಬೆಳಕನ್ನ ಹೆಚ್ಚು ಪ್ರತಿಫಲಿಸೋದಿಲ್ಲ. ಬದಲಿಗೆ ಬಹುತೇಕ ಭಾಗವನ್ನ ಹೀರ್ಕೊಳ್ಳುತ್ತೆ. ಅದರಲ್ಲೂ ಇನ್ಫ್ರಾರೆಡ್ನಂತಹ ಉದ್ದನೇ ತರಂಗಾಂತರಗಳನ್ನಂತೂ ಸಂಪೂರ್ಣವಾಗಿ ಹೀರ್ಕೊಂಡ್ಬಿಡುತ್ತೆ. ಇದೇ ಕಾರಣಕ್ಕೆ ಬಾಹ್ಯಾಕಾಶದಿಂದ ನೋಡಿದಾಗ ಸಮುದ್ರ, ಸರೋವರಗಳಂತಹ ಆಳವಾದ ನೀರಿನ ಭಾಗಗಳು ಕಡು ನೀಲಿ ಅಥವಾ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತವೆ. ಇದನ್ನ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಬೆಳಕಿನ ಕಿರಣಗಳು ನೀರಿಗೆ ಧುಮುಕಿದ ತಕ್ಷಣ ಅವುಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನೀರಿನ ಆಳಕ್ಕೆ ಹೋದಂತೆಲ್ಲ ಬೆಳಕು ವೀಕ್ ಆಗ್ತಾ ಹೋಗುತ್ತೆ. ಇದು ಸುಮ್ನೆ ಕತ್ಲಾಗೋದಲ್ಲ, ಇದೊಂದು ನಿರ್ದಿಷ್ಟ ವೈಜ್ಞಾನಿಕ ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ಒಂದು ವೈಜ್ಞಾನಿಕ ಹೆಸರು ಕೂಡ ಇದೆ: ಕ್ಷೀಣಗೊಳಿಸುವಿಕೆ ಅಥವಾ ಅಟೆನ್ಯುವೇಷನ್. ಸರಳವಾಗಿ ಹೇಳೋದಾದ್ರೆ, ನೀರು ಬೆಳಕಿನ ಶಕ್ತಿಯನ್ನು ಹೀರ್ಕೊಂಡು ಚದುರಿಸುತ್ತೆ. ಇದರಿಂದ ಅದರ ತೀವ್ರತೆ ಕಡಿಮೆಯಾಗುತ್ತೆ. ನೀರಿನ ಬಣ್ಣ ಯಾಕೆ ಹೀಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ಮೊದಲ ಹೆಜ್ಜೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಬೇರೆಲ್ಲ ವಸ್ತುಗಳಿಗಿಂತ ಭಿನ್ನವಾಗಿ ನೀರು ಬೆಳಕನ್ನ ಪ್ರತಿಫಲಿಸೋದಕ್ಕಿಂತ ಹೆಚ್ಚಾಗಿ ಹೀರಿಕೊಳ್ಳುತ್ತೆ. ಅಂದ್ರೆ ಅದೊಂದು ರೀತಿ ಎನರ್ಜಿ ಸ್ಪಂಜ್ ತರ ಕೆಲಸ ಮಾಡುತ್ತೆ. ಈ ಹೀರಿಕೊಳ್ಳುವ ಗುಣದಲ್ಲೇ ನೀರಿನ ಬಣ್ಣದ ರಹಸ್ಯ ಅಡಗಿದೆ. ಆದ್ರೆ ನೀರು ಎಲ್ಲಾ ಬಣ್ಣಗಳನ್ನು ಒಂದೇ ಸಮನಾಗಿ ಹೀರ್ಕೊಳ್ಳೋದಿಲ್ಲ. ನೀರಿನ ಅಣುಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕಂಪಿಸ್ತವೆ. ಈ ಕಂಪನಗಳು ಕೆಂಪು ಬಣ್ಣದಂತಹ ಉದ್ದ ತರಂಗಾಂತರಗಳ ಶಕ್ತಿಯನ್ನು ಹೀರ್ಕೊಳ್ಳಲು ಪರ್ಫೆಕ್ಟ್ ಆಗಿರುತ್ತೆ. ಹಾಗೆಯೇ ನಮ್ಮ ಕಣ್ಣಿಗೆ ಕಾಣದ ಇನ್ಫ್ರಾರೆಡ್ ಶಕ್ತಿಯನ್ನು ನೀರು ಬಲವಾಗಿ ಹೀರ್ಕೊಳ್ಳುತ್ತೆ. ಆದ್ರೆ ನೀಲಿ ಮತ್ತು ಹಸಿರು ಬಣ್ಣಗಳಂತಹ ಚಿಕ್ಕ ತರಂಗಾಂತರಗಳನ್ನು ಅಷ್ಟು ಚೆನ್ನಾಗಿ ಹೀರ್ಕೊಳ್ಳೋಕ್ಕಾಗಲ್ಲ. ಹಾಗಿದ್ರೆ ನೀರು ಕೆಂಪು ಬಣ್ಣದ ಬೆಳಕನ್ನೆಲ್ಲ ಹೀರ್ಕೊಂಡ ಮೇಲೆ ಇನ್ನು ಉಳಿಯೋದ್ಯಾವುದು? ನೀಲಿ ಮತ್ತು ಹಸಿರು ಬೆಳಕು. ಈ ಬಣ್ಣಗಳು ಹೀರ್ಕೊಳ್ಳಲ್ಪಡದೆ ನೀರಿನಿಂದ ಹೊರಗೆ ಪ್ರತಿಫಲಿಸುತ್ತವೆ. ಅದಕ್ಕೇ ನಮ್ಮ ಕಣ್ಣುಗಳಿಗೆ ನೀರು ನೀಲಿ ಅಥವಾ ನೀಲಿ ಹಸಿರು ಬಣ್ಣದಲ್ಲಿ ಕಾಣುದು. ಇದರ ಅರ್ಥ ಏನು ಗೊತ್ತಾ? ನೀರು ಕೆಂಪು ಮತ್ತು ಇನ್ಫ್ರಾರೆಡ್ ಬೆಳಕನ್ನು ಎಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂದ್ರೆ ಆ ತರಂಗಾಂತರಗಳಲ್ಲಿ ನೋಡಿದ್ರೆ ಅದು ಸಂಪೂರ್ಣ ಕಪ್ಪಾಗಿ ಅಂದ್ರೆ ಡಾರ್ಕ್ ಆಗಿ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿಫಲಿಸಲು ಬಹುತೇಕ ಬೆಳಕೆ ಇರೋದಿಲ್ಲ. ಈ ಯುನಿಕ್ ಪ್ರಾಪರ್ಟಿಯಿಂದ ಒಂದು ಪ್ರಾಕ್ಟಿಕಲ್ ಉಪಯೋಗನೂ ಇದೆ. ಇನ್ಫ್ರಾರೆಡ್ ತರಂಗಾಂತರಗಳಲ್ಲಿ ನೀರು ಡಾರ್ಕ್ ಆಗಿ ಕಾಣೋದ್ರಿಂದ ಸ್ಯಾಟಲೈಟ್ ಫೋಟೋಗಳಲ್ಲಿ ಭೂಮಿಗೂ ಜಲಮೂಲಗಳಿಗೂ ಇರೋ ವ್ಯತ್ಯಾಸನ ತುಂಬಾನೇ ಸುಲಭವಾಗಿ ಕಂಡುಹಿಡಿಬಹುದು. ಕೆರೆ ಮತ್ತು ಸಮುದ್ರಗಳು ಚಿತ್ರಗಳಲ್ಲಿ ಕಪ್ಪು ಪ್ರದೇಶಗಳ ತರ ಕಾಣಿಸ್ತವೆ. ನೀರು ಬೆಳಕನ್ನ ಎಷ್ಟು ಕಡಿಮೆ ಪ್ರತಿಫಲಿಸುತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅದನ್ನ ಬೇರೆ ನೈಸರ್ಗಿಕ ವಸ್ತುಗಳ ಜೊತೆ ಕಂಪೇರ್ ಮಾಡಿ ನೋಡೋಣ. ಈ ಹೋಲಿಕೆ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮೊದಲಿಗೆ ಗಿಡಮರಗಳನ್ನ ನೋಡೋಣ. ಆರೋಗ್ಯವಾಗಿರೋ ಹಸಿರು ಗಿಡಗಳು ತಮ್ಮ ಮೇಲೆ ಬೀಳೋ ಶಕ್ತಿಯಲ್ಲಿ ಸುಮಾರು 50% ಪ್ರತಿಫಲಿಸುತ್ತವೆ, ವಿಶೇಷವಾಗಿ ಇನ್ಫ್ರಾರೆಡ್ ತರಂಗಾಂತರಗಳಲ್ಲಿ. ಇದು ತುಂಬಾನೇ ಹೆಚ್ಚು. ಇನ್ನು ಮಣ್ಣಿನ ವಿಷಯಕ್ಕೆ ಬಂದ್ರೆ ಅದು ಕೂಡ ಸಾಕಷ್ಟು ಬೆಳಕನ್ನ ಪ್ರತಿಫಲಿಸುತ್ತೆ. ಮಣ್ಣು ತನ್ನ ಮೇಲೆ ಬೀಳೋ ಶಕ್ತಿಯಲ್ಲಿ ಸುಮಾರು 30-40% ಪ್ರತಿಫಲಿಸಬಲ್ಲದು. ಗಿಡಗಳಿಗಿಂತ ಕಡಿಮೆ, ಆದ್ರೂ ಗಣನೀಯ ಪ್ರಮಾಣ. ಈಗ ನೀರಿನ ಸರದಿ. ಸರ್ಪ್ರೈಸಿಂಗ್ ಅಂದ್ರೆ ನೀರು ತನ್ನ ಮೇಲೆ ಬೀಳೋ ಶಕ್ತಿಯಲ್ಲಿ ಕೇವಲ 10% ಅಥವಾ ಅದಕ್ಕಿಂತನೂ ಕಡಿಮೆ ಪ್ರಮಾಣವನ್ನ ಮಾತ್ರ ಪ್ರತಿಫಲಿಸುತ್ತೆ. ಇದು ಗಿಡ ಮತ್ತು ಮಣ್ಣಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಅಲ್ವಾ? ನೋಡಿ, ಈ ಚಾರ್ಟಲ್ಲಿ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಅಲ್ವಾ? ನೀರು, ಮಣ್ಣು ಮತ್ತು ಸಸ್ಯವರ್ಗದ ಪ್ರತಿಫಲನದಲ್ಲಿ ದೊಡ್ಡ ಗ್ಯಾಪ್ ಇದೆ. ನೀರು ಎಷ್ಟು ಹೀರ್ಕೊಳ್ಳುತ್ತೆ ಮತ್ತು ಎಷ್ಟು ಕಡಿಮೆ ಪ್ರತಿಫಲಿಸುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಎಲ್ಲಾ ನೀರು ಒಂದೇ ರೀತಿ ಇರಲ್ಲ. ನೀರಿನಲ್ಲಿರೋ ಬೇರೆ ಬೇರೆ ವಸ್ತುಗಳು ಅದರ ಬಣ್ಣವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೋದು. ಈಗ ಆ ವಿಭಿನ್ನ ಮುಖಗಳನ್ನು ನೋಡೋಣ ಬನ್ನಿ. ಉದಾಹರಣೆಗೆ, ಕೆಸರು ಅಥವಾ ಮಣ್ಣಿನಿಂದ ಕೂಡಿದ ನೀರು ಹೆಚ್ಚು ಕಣಗಳನ್ನು ಹೊಂದಿರೋದ್ರಿಂದ ಶುದ್ಧ ನೀರಿಗಿಂತ ಹೆಚ್ಚು ಬೆಳಕನ್ನು ಪ್ರತಿಫಲಿಸುತ್ತೆ. ಇನ್ನೊಂದು ಕಡೆ ಪಾಚಿಯಂತಹ ಸಸ್ಯವರ್ಗವಿರುವ ನೀರು ಅದರಲ್ಲಿರೋ ಹಸಿರು ಬಣ್ಣದ ಕ್ಲೋರೋಫಿಲ್ ಕಾರಣದಿಂದಾಗಿ ಹಸಿರು ಬೆಳಕನ್ನು ಹೆಚ್ಚು ಪ್ರತಿಫಲಿಸುತ್ತೆ. ಇದರಿಂದ ಅದರ ಪ್ರತಿಫಲನ ಗ್ರಾಫ್ನಲ್ಲಿ ಹಸಿರು ಬಣ್ಣದ ಭಾಗದಲ್ಲಿ ಒಂದು ಏರಿಕೆ ಕಾಣುತ್ತೆ. ಬನ್ನಿ ಈಗ ಮೂರನೇ ವರ್ಗದ ಕಡೆ ಹೋಗೋಣ. ಮೂರನೆಯ ವರ್ಗ ನಗರ ಭೂದೃಶ್ಯ ಅಥವಾ ಮೂಲ ಪಠ್ಯದಲ್ಲಿ ಹೇಳಿರುವ ಹಾಗೆ ಅರ್ಬನ್ ಲ್ಯಾಂಡ್ಸ್ಕೇಪ್. ಅಂದ್ರೆ ಕಾಂಕ್ರೀಟ್, ಡಾಂಬರು, ಕಟ್ಟಡಗಳಂತಹ ಮನುಷ್ಯ ನಿರ್ಮಿಸಿದ ವಸ್ತುಗಳು. ಇವುಗಳ ಪ್ರತಿಫಲನ ಸಸ್ಯ ಅಥವಾ ನೀರಿನ ಹಾಗೆ ಇರೋದಿಲ್ಲ.
ಇವು ಬೆಳಕಿನ ಹೆಚ್ಚಿನ ತರಂಗಾಂತರಗಳನ್ನು ಹೆಚ್ಚು ಕಡಿಮೆ ಒಂದೇ ಸಮನಾಗಿ ಪ್ರತಿಫಲಿಸುತ್ತವೆ. ಇದು ನೈಸರ್ಗಿಕ ವಸ್ತುಗಳಿಗಿಂತ ಸಂಪೂರ್ಣವಾಗಿ ಬೇರೆ ರೀತಿ ಇರುತ್ತೆ. ನಮ್ಮ ನಗರಗಳಲ್ಲಿ ಸಾಮಾನ್ಯವಾಗಿ ಏನೇನ್ ಕಾಣ್ಸಿಗುತ್ತೆ? ಇಲ್ಲಿ ನೋಡ್ಬೋದು. ಕಾಂಕ್ರೀಟ್, ಇಟ್ಟಿಗೆ, ಮರ, ಟಾರು, ಮೆಟಲ್, ನೀರು, ಹುಲ್ಲು, ಹೀಗೆ ಮನುಷ್ಯರು ಮಾಡಿರೋ ವಸ್ತುಗಳೂ ಇವೆ, ನೈಸರ್ಗಿಕ ವಸ್ತುಗಳೂ ಇವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಇದೆ. ಹಾಗಾದ್ರೆ ಬನ್ನಿ, ಒಂದೊಂದರ ಲೈಟ್ ಸಿಗ್ನೇಚರ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಕಾಂಕ್ರೀಟ್. ಇದು ಬೆಳಕಿನ ವರ್ಣಪಟಲದಲ್ಲಿರೋ ಕಡಿಮೆ ತರಂಗಾಂತರದ ಲೈಟ್ ಅಂದ್ರೆ ಅಲ್ಟ್ರಾವೈಲೆಟ್ ಮತ್ತು ಬ್ಲೂ ಲೈಟ್ನ ಬಹಳಷ್ಟು ಭಾಗವನ್ನ ಹೀರ್ಕೊಳ್ಳುತ್ತೆ. ಅದಕ್ಕೆ ಆ ಭಾಗಗಳಲ್ಲಿ ಅದರ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಟೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಅದೇ ಕಾಂಕ್ರೀಟ್ ಒದ್ದೆ ಆದ್ರೆ ಅಥವಾ ಅದರ ಮೇಲೆ ಎಣ್ಣೆ ಏನಾದ್ರೂ ಬಿದ್ರೆ ಅದರ ಪ್ರತಿಫಲನ ಇನ್ನೂ ಕಡಿಮೆ ಆಗುತ್ತೆ. ಕಾಂಕ್ರೀಟ್ ಆಯ್ತು, ಈಗ ಕಟ್ಟಿಗೆ ಕಡೆ ಬರೋಣ. ಅದರಲ್ಲೂ ಕೆಂಪು ಮರ ಅಥವಾ ರೆಡ್ವುಡ್ ಇದೆಯಲ್ಲ, ಅದು ತುಂಬಾನೇ ಹೆಚ್ಚು ಪ್ರತಿಫಲನವಲ್ಲ ತೋರಿಸುತ್ತೆ. ಅಂದ್ರೆ ತನ್ನ ಮೇಲೆ ಬೀಳೋ ಹೆಚ್ಚಿನ ಬೆಳಕನ್ನ ಅದು ವಾಪಸ್ ಕಳಿಸುತ್ತೆ. ಆದ್ರೆ ಅದರ ನಿಜವಾದ ಸ್ಪೆಷಾಲಿಟಿ ಇರೋದು ಒಂದು ನಿರ್ದಿಷ್ಟ ವೇವ್ಲೆಂತ್ನಲ್ಲಿ. ನೋಡಿ, ಈ ನಂಬರ್ ತುಂಬಾನೇ ಮುಖ್ಯ. 1 ಮೈಕ್ರೋಮೀಟರ್. ಇದು ನಮ್ಮ ಕಣ್ಣಿಗೆ ಕಾಣಿಸದ ನಿಯರ್ ಇನ್ಫ್ರಾರೆಡ್ ರೇಂಜ್ನಲ್ಲಿ ಬರುತ್ತೆ. ಕೆಂಪು ಕಟ್ಟಿಗೆಯು ಕರೆಕ್ಟಾಗಿ ಇದೇ ವೇವ್ಲೆಂತ್ನಲ್ಲಿ ಗರಿಷ್ಠ ಪ್ರತಿಫಲನವನ್ನ ಅಂದ್ರೆ ಪೀಕ್ ರಿಫ್ಲೆಕ್ಷನ್ ತೋರಿಸುತ್ತೆ. ಇದೇ ಅದರ ಪ್ರಮುಖ ಗುರುತಿನ ಸಂಕೇತ. ಈ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಸ್ಯಾಟಲೈಟ್ಗಳು ಕೆಂಪು ಕಟ್ಟಿಗೆಯನ್ನ ಬೇರೆಲ್ಲಾ ವಸ್ತುಗಳಿಂದ ಸುಲಭವಾಗಿ ಬೇರ್ಪಡಿಸಬಲ್ಲವು. ಹಾಗಾದ್ರೆ ಒಂದು ವೇಳೆ ಮರಕ್ಕೆ ಪೇಂಟ್ ಮಾಡಿದ್ರೆ ಏನಾಗತ್ತೆ? ಆಗ ಅದರ ಲೈಟ್ ಸಿಗ್ನೇಚರ್ ಕಂಪ್ಲೀಟಾಗಿ ಚೇಂಜ್ ಆಗ್ಬಿಡುತ್ತೆ. ಅದು ಕಟ್ಟಿಗೆಯ ಸಿಗ್ನೇಚರ್ ತೋರಿಸೋ ಬದಲು ಅದರ ಮೇಲೆ ಬಳದಿರೋ ಪೇಂಟ್ನ ಸಿಗ್ನೇಚರನ್ನೇ ತೋರಿಸುತ್ತೆ. ಅಂದ್ರೆ ಆಗ ನಾವು ನೋಡ್ತಾ ಇರೋದು ಮರವನ್ನಲ್ಲ, ಬದಲಾಗಿ ಆ ಬಣ್ಣದ ಸ್ಪೆಕ್ಟ್ರಲ್ ರಿಫ್ಲೆಕ್ಟೆನ್ಸ್ ಅನ್ನ. ಓಕೆ, ಬಿಲ್ಡಿಂಗ್ಗಳ ಬಗ್ಗೆ ನೋಡಿದ್ವಿ. ಈಗ ನಗರದ ಅಡ್ಡ ಮೇಲ್ಮೈಗಳತ್ತ ಅಂದ್ರೆ ರಸ್ತೆಗಳು ಮತ್ತು ಮೇಲ್ಛಾವಣಿಗಳ ಕಡೆ ಗಮನಹರಿಸೋಣ. ಇವು ಕೂಡ ನಗರದ ಬಹುದೊಡ್ಡ ಭಾಗವನ್ನ ಕವರ್ ಮಾಡಿರುತ್ತೆ ಮತ್ತು ಇವುಗಳ ಸಿಗ್ನೇಚರ್ ಕೂಡ ಅಷ್ಟೇ ಯುನೀಕ್ ಆಗಿರುತ್ತೆ. ಮೆಟಲ್ ಸರ್ಫೇಸ್ಗಳ ಈ ಹೋಲಿಕೆ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹೊಸ ಹೊಳುಪಾಗಿರೋ ಮೆಟಲ್ ಶೀಟ್ ಲೈಟ್ ಸ್ಪೆಕ್ಟ್ರಮ್ನಾದ್ಯಂತ ಹೆಚ್ಚು ಕಡಿಮೆ ಒಂದೇ ಸಮನಾಡಿ ಪ್ರತಿಫಲಿಸುತ್ತೆ. ಅದಕ್ಕೆ ಯಾವುದೇ ನಿರ್ದಿಷ್ಟ ಪ್ಯಾಟರ್ನ್ ಇರಲ್ಲ. ಆದ್ರೆ ಅದೇ ಮೆಟಲ್ ತುಕ್ಕು ಹಿಡಿದ ತಕ್ಷಣ ಅದರ ಸಿಗ್ನೇಚರ್ ಸಂಪೂರ್ಣವಾಗಿ ಬದಲಾಗುತ್ತೆ. ತುಕ್ಕು ಹಿಡಿದ ಲೋಹವು ಸ್ಪೆಕ್ಟ್ರಮ್ನ ಕೆಂಪು ಭಾಗದಲ್ಲಿ ಅತಿ ಹೆಚ್ಚು ಬೆಳಕನ್ನ ಪ್ರತಿಫಲಿಸುತ್ತೆ. ಇನ್ನು ಛಾವಣಿಗೆ ಬಳಸೋ ಕಬ್ಬಿಣದ ತಗಡುಗಳ ಸಿಗ್ನೇಚರ್ ಇನ್ನೂ ವಿಶಿಷ್ಟ. ನೆನ್ಪಿದ್ಯಾ? ಕೆಂಪು ಕಟ್ಟಿಗೆ 1 ಮೈಕ್ರೋಮೀಟರ್ನಲ್ಲಿ ಗರಿಷ್ಠ ಪ್ರತಿಫಲನ ತೋರಿಸುತ್ತಿತ್ತು. ಆದ್ರೆ ಈ ಕಬ್ಬಿಣದ ತಗಡುಗಳು ಅವುಗಳಲ್ಲಿರೋ ಐರನ್ ಆಕ್ಸೈಡ್ ಕಾರಣದಿಂದಾಗಿ ಅದೇ 1 ಮೈಕ್ರೋಮೀಟರ್ ವೇವ್ಲೆಂತ್ನಲ್ಲಿ ಪ್ರತಿಫಲನದಲ್ಲಿ ಒಂದು ದೊಡ್ಡ ಕುಸಿತವನ್ನ ಅಂದ್ರೆ ಡಿಪ್ ಅನ್ನ ತೋರಿಸುತ್ತೆ. ಇದೊಂದು ರೀತಿ ನೆಗೆಟಿವ್ ಸಿಗ್ನೇಚರ್ ಇದ್ದಾಗೆ. ಇದೇ ಈ ಎರಡೂ ವಸ್ತುಗಳನ್ನ ಬೇರೆ ಬೇರೆಯಾಗಿ ಗುರುತಿಸೋಕೆ ಸಹಾಯ ಮಾಡೋದು. ಇದನ್ನ ನಾವೆಲ್ಲರೂ ಫೀಲ್ ಮಾಡಿರ್ತೀವಿ ಅಲ್ವಾ? ಹಳ್ಳಿ ಅಥವಾ ಕಾಡು ಪ್ರದೇಶಗಳಿಗೆ ಹೋಲಿಸಿದ್ರೆ ಸಿಟಿಗಳು ಯಾಕೆ ಯಾವಾಗ್ಲೂ ಹೆಚ್ಚು ಬಿಸಿಯಾಗಿರುತ್ತೆ? ಇದಕ್ಕೆ ಉತ್ತರ ಆ ನಗರಗಳನ್ನ ಕಟ್ಟಿರೋ ವಸ್ತುಗಳಲ್ಲೇ ಅಡಗಿದೆ. ನಗರಗಳು ಹೆಚ್ಚು ಬಿಸಿಯಾಗಿರಲು ಮುಖ್ಯವಾಗಿ 2 ಕಾರಣಗಳಿವೆ. ಒಂದು, ಹಳ್ಳಿಗಳಲ್ಲಿ ಗಿಡಮರಗಳು ನೀರನ್ನ ಆವಿ ಮಾಡಿ ವಾತಾವರಣವನ್ನ ಹೇಗೆ ತಂಪಾಗಿಡುತ್ತೋ ಆ ಪ್ರಾಸೆಸ್ ಸಿಟಿಗಳಲ್ಲಿ ತುಂಬಾನೇ ಕಡಿಮೆ. ಇನ್ನು ಎರಡನೇದು, ಕಾಂಕ್ರೀಟ್, ಟಾರ್ನಂತಹ ವಸ್ತುಗಳು ಮಣ್ಣು ಮತ್ತು ನೀರಿಗಿಂತ ಬೇಗ ಬಿಸಿಯಾಗುತ್ತೆ ಮತ್ತು ಆ ಶಾಖವನ್ನ ಹಿಡಿದಿಟ್ಕೊಂಡು ರಾತ್ರಿ ಹೊತ್ತಲ್ಲೂ ಹೊರಹಾಕ್ತಾ ಇರುತ್ತೆ. ಇದನ್ನೇ ನಾವು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರೆಯೋದು. ಆದ್ರೆ ಇಲ್ಲೊಂದು ಸರ್ಪ್ರೈಸಿಂಗ್ ವಿಷಯ ಇದೆ. ಸಾಮಾನ್ಯವಾಗಿ ಒಂದು ವಸ್ತು ಎಷ್ಟು ಬಿಸಿಯಾಗಿರುತ್ತೋ ಅಷ್ಟು ಶಾಖವನ್ನ ಹೊರಸೂಸುತ್ತೆ. ಆದ್ರೆ ಮೆಟಲ್ ರೂಫ್ಗಳು ಇದಕ್ಕೆ ಅಪವಾದ. ಅವು ಸೂರ್ಯನ ಬಿಸಿಲಿಗೆ ಚೆನ್ನಾಗಿ ಕಾದಿದ್ರೂ ಆ ಶಾಖವನ್ನ ಅಷ್ಟಾಗಿ ಹೊರಗೆ ಬಿಟ್ಕೊಡೋದಿಲ್ಲ. ಅವುಗಳ ಎಮಿಸಿವಿಟಿ ಅಥವಾ ಹೊರಸೂಸುವಿಕೆ ಕಡಿಮೆ ಇರುತ್ತೆ. ಅದಕ್ಕೆ ಥರ್ಮಲ್ ಕ್ಯಾಮೆರಾಗಳಲ್ಲಿ ನೋಡಿದಾಗ ಅವು ವಾಸ್ತವದಲ್ಲಿ ಬಿಸಿ ಆಗಿದ್ರೂ ತಂಪಾಗಿಯೋ ಹಾಗೆ ಕಾಣಿಸಬಹುದು. ಈಗ ಕೊನೆಯದಾಗಿ ನಮ್ಮ ಈ ಚೌಕಟ್ಟನ್ನು ಪೂರ್ತಿ ಮಾಡುವ 4ನೇ ಮತ್ತು ಅಂತಿಮ ವರ್ಗ ಯಾವುದು ಅಂತ ನೋಡೋಣ. ಮತ್ತು 4ನೇದು ಖನಿಜ ಮತ್ತು ಶಿಲೆಗಳು. ಇವು ನಮ್ಮ ಭೂಮಿಯ ಭೌಗೋಳಿಕ ರಚನೆಯ ಆಧಾರ ಸ್ತಂಭಗಳು. ಪ್ರತಿಯೊಂದು ಖನಿಜಕ್ಕೂ ಪ್ರತಿಯೊಂದು ಕಲ್ಲಿಗೂ ತನ್ನದೇ ಆದ ರಾಸಾಯನಿಕ ಸಂಯೋಜನೆ ಇರುತ್ತಲ್ಲ, ಹಾಗಾಗಿ ಅವುಗಳ ರೋಹಿತೀಯ ಸಹಿ ಅಂದ್ರೆ ಸ್ಪೆಕ್ಟ್ರಲ್ ಸಿಗ್ನೇಚರ್ ಕೂಡ ವಿಶಿಷ್ಟವಾಗಿರುತ್ತೆ. ಇದೇ ಸಹಿಯನ್ನ ಬಳಸಿ ನಾವು ದೂರದಿಂದಲೇ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ಖನಿಜ ಸಂಪತ್ತು ಇದೆ ಅಂತ ಪತ್ತೆ ಮಾಡಬಹುದು. 4ರಿಂದ 2.5 ಮೈಕ್ರೋಮೀಟರ್. ಈ ಸಂಖ್ಯೆ ಕೇಳೋಕೆ ಏನೋ ಸುಮ್ನೆ ಅಂಕಿಅಂಶ ಅನ್ಸ್ಬೋದು ಅಲ್ವಾ? ಆದ್ರೆ ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಮ್ಯಾಜಿಕಲ್ ಕಿಟಕಿ ಇದ್ದಾಗೆ.
ಯಾಕಂದ್ರೆ ಸೌರರೋಹಿತದ ಈ ಚಿಕ್ಕ ಶ್ರೇಣಿ ಭೂಮಿ ಮೇಲಿರೋ ಎಷ್ಟೋ ಪ್ರಮುಖ ಖನಿಜಗಳ ಬಗ್ಗೆ ಮಾಹಿತಿಯ ಒಂದು ದೊಡ್ಡ ಖಜಾನೆಯನ್ನೇ ತನ್ನಲ್ಲಿ ಬಚ್ಚಿಟ್ಕೊಂಡಿದೆ. ಇದು ಬರೀ ಥಿಯರಿ ಅಷ್ಟೇ ಅಲ್ಲ, ರೋಹಿತವನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋ ಸಿಸ್ಟಮ್ಗಳ ಮೇಲೆ ನಡೆದಿರೋ ಸಂಶೋಧನೆ ಏನ್ ಹೇಳತ್ತೆ ಅಂದ್ರೆ, ಈ ನಿರ್ದಿಷ್ಟ ಬೆಳಕಿನ ಶ್ರೇಣಿಯನ್ನ ಬಳಸಿ ಅನೇಕ ಖನಿಜಗಳನ್ನ ಪಕ್ಕಾ ಗುರುತಿಸ್ಬೋದು. ಅಷ್ಟೇ ಅಲ್ಲ, ಅವು ಎಲ್ಲೆಲ್ಲಿವೆ ಅಂತ ನಕ್ಷೆಯನ್ನು ಕೂಡ ತಯಾರಿಸ್ಬೋದು ಅಂತ ಸಾಬೀತಾಗಿದೆ. ಇದು ಭೂವಿಜ್ಞಾನ, ಗಣಿಗಾರಿಕೆ ಅಂಥ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಸರಿ. ನೋಡಿ, ಮುಖ್ಯವಾದ ಚಾಲೆಂಜ್ ಇರೋದೇ ಇಲ್ಲಿ. ಭೂಮಿ ಮೇಲೆ ನಮ್ಗೆ ಕಾಣೋ ಕಲ್ಲು, ಮಣ್ಣು ಅಂದಾಕ್ಷಣ ಅದು ಯಾವುದೋ ಒಂದೇ ಒಂದು ಶುದ್ಧ ಖನಿಜದಿಂದ ಆಗಿರಲ್ಲ. ಬದಲಿಗೆ ಅದು ಹಲವು ಖನಿಜಗಳು, ನೀರು, ಬೇರೆ ಬೇರೆ ವಸ್ತುಗಳ ಒಂದು ಕಾಂಪ್ಲೆಕ್ಸ್ ಮಿಶ್ರಣ. ಇದರಿಂದ ನಿಖರವಾಗಿ ಅಳತೆ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಒಂದು ಖನಿಜದ ಪ್ರತಿಫಲನವನ್ನ ಎಷ್ಟೋ ನೈಸರ್ಗಿಕ ಅಂಶಗಳು ಬದಲಾಯಿಸಿಬಿಡಬಹುದು. ಉದಾಹರಣೆಗೆ ಅದರ ರಾಸಾಯನಿಕ ಸಂಯೋಜನೆ, ಆಮೇಲೆ ಗಾಳಿ ಮಳೆಯಿಂದಾಗೋ ಶಿಥಿಲೀಕರಣ ಅಂದ್ರೆ ವೆದರಿಂಗ್, ನೀರಿನ ಅಂಶ, ಮಣ್ಣಿಲ್ಲಿರೋ ಆರ್ಗ್ಯಾನಿಕ್ ಪದಾರ್ಥಗಳು. ಅಷ್ಟೇ ಯಾಕೆ, ಸಸ್ಯವರ್ಗದಂಥ ಅಡೆತಡೆಗಳು ಕೂಡ ಒಂದು ಖನಿಜದ ನಿಜವಾದ ಸ್ಪೆಕ್ಟ್ರಲ್ ಸಿಗ್ನೇಚರನ್ನ ಮರೆಮಾಚಿಬಿಡಬಹುದು. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ಶಿಥಿಲೀಕರಣ. ಒಂದು ಶುದ್ಧ ಖನಿಜ ತುಂಬಾನೇ ಸ್ಪಷ್ಟವಾದ, ವಿಶಿಷ್ಟವಾದ ಪ್ರತಿಫಲನವನ್ನ ತೋರಿಸುತ್ತೆ. ಆದ್ರೆ ಅದೇ ಖನಿಜ ವರ್ಷಗಟ್ಲೆ ಗಾಳಿ, ಮಳೆ, ಬಿಸಿಲಿಗೆ ಸಿಕ್ಕಿ ಶಿಥಿಲಗೊಂಡಾಗ ಅದರ ಮೇಲ್ಮೈ ಒರಟಾಗುತ್ತೆ. ಆಗ ಅದರ ಪ್ರತಿಫಲನತೆ ಸಾಮಾನ್ಯವಾಗಿ ಕಮ್ಮಿಯಾಗುತ್ತೆ. ಇದು ಖನಿಜವನ್ನ ಗುರುತಿಸುವಾಗ ಗೊಂದಲವನ್ನ ಉಂಟುಮಾಡೋ ಸಾಧ್ಯತೆ ಇರುತ್ತೆ. ನೋಡಿ, ಇದೇ ಸಾಮಾನ್ಯ ನಿರ್ಣಾಯಕಾಂಶ. ಪ್ರತಿಯೊಬ್ಬ ಮನುಷ್ಯನಿಗೆ ಹೇಗೆ ಒಂದು ಯುನೀಕ್ ಫಿಂಗರ್ಪ್ರಿಂಟ್ ಇರುತ್ತೋ, ಅದೇ ರೀತಿ ಪ್ರತಿಯೊಂದು ಖನಿಜಕ್ಕೂ ಬೆಳಕನ್ನ ಪ್ರತಿಫಲಿಸೋಕೆ ತನ್ನದೇ ಆದ ಒಂದು ಸಿಗ್ನೇಚರ್ ಅಥವಾ ಬೆಳಕಿನ ಬೆರಳಚ್ಚು ಇರುತ್ತೆ. ಈ ಯುನೀಕ್ ಪ್ಯಾಟರ್ನ್ ಅನ್ನ ವಿಶ್ಲೇಷಣೆ ಮಾಡೋದ್ರಿಂದಲೇ ವಿಜ್ಞಾನಿಗಳು ಯಾವುದೇ ಖನಿಜವನ್ನ ನಿಖರವಾಗಿ ಗುರುತಿಸೋದು. ಉದಾಹರಣೆಗೆ ಅಲುನೈಟ್, ಡೋಲಮೈಟ್, ಬಡಿಂಗ್ಟೋನೈಟ್ ಮತ್ತು ಕೋಲನೈಟ್, ಈ 4 ಖನಿಜಗಳನ್ನೇ ತಗೊಳ್ಳಿ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ರೋಹಿತಿಯ ಸಿಗ್ನೇಚರ್ ಇದೆ. ಅಂದ್ರೆ ಇವುಗಳ ಪ್ರತಿಫಲನವನ್ನ ಒಂದು ಗ್ರಾಫ್ ಮೇಲೆ ಹಾಕಿದ್ರೆ ಪ್ರತಿಯೊಂದು ಬೇರೆ ಬೇರೆ, ಅದಕ್ಕೆ ಮಾತ್ರ ಸೀಮಿತವಾದ ಒಂದು ವಕ್ರರೇಖೆಯನ್ನ ಅಂದ್ರೆ ಕರ್ವ್ ಅನ್ನ ಸೃಷ್ಟಿಸುತ್ತೆ. ಇದೇ ಅವುಗಳನ್ನ ಒಂದ್ರಿಂದೊಂದು ಬೇರ್ಪಡಿಸೋಕೆ ಸಹಾಯ ಮಾಡೋದು. ಈ ಟೆಕ್ನಿಕ್ ಇಷ್ಟು ಯಶಸ್ವಿಯಾಗೋಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರಣ ಇದೆ. ಭೂಮಿಯ ಹೊರಪದರದಲ್ಲಿ ಸಿಲಿಕಾನ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಆಮ್ಲಜನಕದಂತಹ ಧಾತುಗಳು ತುಂಬಾನೇ ಜಾಸ್ತಿ ಇವೆ ಅಲ್ವಾ? ಆದ್ರೆ ಈ ಧಾತುಗಳು ನಾವು ಗಮನಿಸ್ತಾ ಇರೋ 0.4 ರಿಂದ 2.5 ಮೈಕ್ರೋಮೀಟರ್ ಶ್ರೇಣಿಯಲ್ಲಿ ಅಷ್ಟಾಗಿ ಬೆಳಕನ್ನ ಹೀರ್ಕೊಳ್ಳೋದೇ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಅವು ಹಿನ್ನೆಲೆಯಲ್ಲಿ ಉಳಿದುಬಿಡುತ್ತವೆ. ಹಾಗಾಗಿ ಬೇರೆ ಖನಿಜಗಳ ಸೂಕ್ಷ್ಮವಾದ ಪ್ರತಿಫಲನ ವ್ಯತ್ಯಾಸಗಳನ್ನ ಪತ್ತೆ ಹಚ್ಚೋದು ಸುಲಭವಾಗುತ್ತೆ. ಇದನ್ನ ಇನ್ನೊಂದಿಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಕಲ್ಲಿನಲ್ಲಿ ಕಬ್ಬಿಣದ ಆಕ್ಸೈಡ್ ಮತ್ತು ನೀರು ಇದ್ರೆ ಏನಾಗತ್ತೆ? ಅವು ಹೇಗೆ ತಮ್ಮದೇ ಆದ ಗುರುತುಗಳನ್ನು ಬಿಡ್ತವೆ ಅಂತ ಇಲ್ಲಿ ನೋಡ್ಬೋದು. ನೋಡಿ, ಕಬ್ಬಿಣದ ಆಕ್ಸೈಡ್ ಒಂದು ದೊಡ್ಡ ವಿಶಾಲವಾದ ಹೀರ್ಕೊಳ್ಳುವಿಕೆಯ ಗುರುತನ್ನ ಮಾಡಿದ್ರೆ, ನೀರು 2 ಬೇರೆ ಬೇರೆ ಸ್ಪಷ್ಟವಾದ ಗುರುತುಗಳನ್ನು ಮಾಡುತ್ತೆ. ಉದಾಹರಣೆಗೆ ಕಬ್ಬಿಣದ ಆಕ್ಸೈಡ್ ಅನ್ನ ತಗೊಳ್ಳಿ. ಅದು ಕರೆಕ್ಟಾಗಿ 0.9 ಮೈಕ್ರೋಮೀಟರ್ ತರಂಗಾಂತರದ ಬೆಳಕನ್ನ ಹೀರ್ಕೊಳ್ಳುತ್ತೆ. ಇದು ಕಬ್ಬಿಣ ಇದೆ ಅನ್ನೋದಿಕ್ಕೆ ಒಂದು ಪಕ್ಕಾ ಸಿಗ್ನಲ್ ಕೊಟ್ಟ ಹಾಗೆ. ಇನ್ನು ನೀರಿನ ವಿಷಯಕ್ಕೆ ಬಂದ್ರೆ, ಖನಿಜಗಳಲ್ಲಿ ನೀರಿದ್ರೆ ಅದು 1.4 ಮೈಕ್ರೋಮೀಟರ್ನಲ್ಲಿ ತನ್ನ ಮೊದಲ ಗುರುತನ್ನ ತೋರಿಸುತ್ತೆ. ಅದರ ಜೊತೆಗೆ 1.9 ಮೈಕ್ರೋಮೀಟರ್ನಲ್ಲಿ ಎರಡನೇ ಗುರುತನ್ನು ತೋರಿಸುತ್ತೆ. ಈ 2 ನಂಬರ್ಗಳು ಅಲ್ಲಿ ನೀರು ಖಂಡಿತ ಇದೆ ಅಂತ ಕನ್ಫರ್ಮ್ ಮಾಡುತ್ತೆ. ನೋಡಿ, ಹೀಗೆ ಪ್ರತಿಯೊಂದು ಅಶುದ್ಧತೆಯೂ ತನ್ನದೇ ಆದ ಸಹಿಯನ್ನ ಬಿಟ್ಟೋಗುತ್ತೆ. ಸರಿ, ಇಲ್ಲಿವರೆಗೂ ನಾವು ಬೆಳಕು ಹೇಗೆ ರಿಫ್ಲೆಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಕಥೆಯಲ್ಲಿ ಇನ್ನೊಂದು ಆಯಾಮವಿದೆ. ಕಲ್ಲುಗಳು ಬರೀ ಬೆಳಕನ್ನಷ್ಟೇ ಅಲ್ಲ, ಶಾಖವನ್ನೂ ಹೊರಗೆ ಹಾಕ್ತವೆ. ಅವು ಶಾಖವನ್ನ ಹೇಗೆ ಹೊರಸೂಸ್ತವೆ ಅನ್ನೋದು ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಕ್ಲೂಸ್ ಕೊಡುತ್ತೆ. ಯೋಚನೆ ಮಾಡಿ, ಒಂದು ಕಲ್ಲು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಒಂದೇ ತಾಪಮಾನದಲ್ಲಿರೋಲ್ಲ ಅಲ್ವಾ? ಅದು ಬದಲಾಗ್ತಾನೇ ಇರುತ್ತೆ. ಇದರಿಂದ ಅದಕ್ಕೆ ಒಂದು ಉಷ್ಣ ಸಹಿ ಅಥವಾ ಥರ್ಮಲ್ ಸಿಗ್ನೇಚರ್ ಅನ್ನೋದು ಉರುಗುವಾಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಿಲಿಕೇಟ್ ಇರೋ ಎಲ್ಲಾ ಕಲ್ಲುಗಳು 8 ರಿಂದ 12 8 to 12 ಮೈಕ್ರೋಮೀಟರ್ ರೇಂಜ್ನಲ್ಲಿ ತಮ್ಮ ಶಾಖ ಹೊರಸೂಸುವಿಕೆಯಲ್ಲಿ ಒಂದು ಕನಿಷ್ಠ ಮಟ್ಟವನ್ನು ತೋರಿಸ್ತವೆ. ಇದೂ ಕೂಡ ಒಂದು ಪ್ರಮುಖ ಗುರುತು. ಹಾಗಾದ್ರೆ ಒಂದು ಕಲ್ಲಿನ ಈ ಉಷ್ಣ ಸಹಿಯನ್ನ ಯಾವೆಲ್ಲ ಅಂಶಗಳು ನಿರ್ಧರಿಸುತ್ತೆ? ಓಕೆ, ಅದರ ಉಷ್ಣ ವಾಹಕತೆ ಅಂದ್ರೆ ಶಾಖವನ್ನ ಎಷ್ಟು ಬೇಗ ಪಾಸ್ ಮಾಡತ್ತೆ ಅನ್ನೋದು, ಅದರ ಸರಂಧ್ರತೆ ಅಂದ್ರೆ ಅದರಲ್ಲಿರೋ ರಂಧ್ರಗಳು,
ಅದರ ರಾಸಾಯನಿಕ ಸಂಯೋಜನೆ, ವಿನ್ಯಾಸ ಮತ್ತೆ ಅದರಲ್ಲಿರೋ ತೇವಾಂಶ ಇದೆಲ್ಲ ಸೇರ್ಕೊಂಡು ಆ ಕಲ್ಲು ಎಷ್ಟು ಬೇಗ ಬಿಸಿಯಾಗುತ್ತೆ ಮತ್ತು ಎಷ್ಟು ಬೇಗ ತಣ್ಣಗಾಗುತ್ತೆ ಅಂತ ನಿರ್ಧರಿಸುತ್ತೆ.